ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಟ್ರಾಫಿಕ್. ಈ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಹೊಸದಾಗಿ ಹೇಳೋದೇನು ಬೇಡ. ಇದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಅದರಲ್ಲೂ ಈ ಟ್ರಾಫಿಕ್ನಲ್ಲಿ ನಿತ್ಯ ಓಡಾಡೋರಿಗೆ ಗೊತ್ತು ಆ ನರಕ ದರ್ಶನದ ಬಗ್ಗೆ. ಹೀಗಾಗಿಯೇ ಟ್ರಾಫಿಕ್ ತಗ್ಗಿಸೋಕೆ ಸರ್ಕಾರ ಒಂದಿಲ್ಲೊಂದು ಪ್ಲಾನ್ ಮಾಡ್ತಾನೆ ಇರುತ್ತೆ. ಅದರಂತೆ ಇದೀಗ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದೆ. ಹೇಳ್ತೀವಿ, ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿ ಟ್ರಾಫಿಕ್ ಸಿಟಿಯಾಗಿ ಬದಲಾಗಿದೆ. ದೇಶ ಅಲ್ಲ, ಇಡೀ ವಿಶ್ವದಲ್ಲೇ ಬೆಂಗಳೂರು ಟ್ರಾಫಿಕ್ ವಿಚಾರವಾಗಿ ಸೆಕೆಂಡ್ ರ್ಯಾಂಕ್ ತೆಗೆದುಕೊಂಡಿರೋದು ಗೊತ್ತೇ ಇದೆ. ಹೀಗಾಗಿ ಹೇಗಾದ್ರೂ ಮಾಡಿ ಈ ವಾಹನ ದಟ್ಟಣೆಗೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿದ್ದು ಜರ್ಮನ್ ಟೆಕ್ನಾಲಜಿ ಬಳಸೋಕೆ ಮುಂದಾಗಿದೆ. ಹೌದು, ಜರ್ಮನ್ ಟೆಕ್ನಾಲಜಿ ಬಳಸಿ ಯಶವಂತಪುರ ಟು ಕೆಆರ್ಪುರ ನಡುವೆ ಅಂದ್ರೆ ಬರೋಬ್ಬರಿ ಸುಮಾರು 28 ಕಿಲೋಮೀಟರ್ ವರೆಗೂ ಎಲಿವೇಟೆಡ್ ಕಾರಿಡಾರ್ ನಿರ್ಮಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರ. ಇದರಲ್ಲಿ ಸುಮಾರು 11 ಹೊಸ ಎಲಿವೇಟೆಡ್ ಫ್ಲೈಓವರ್ ಇರಲಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಟೆಂಡರ್ ಕೂಡ ಕರೆಯೋಕೆ ಜಿಬಿಎ ನಿರ್ಧಾರ ಮಾಡಿದೆ. ಯಶವಂತಪುರ ಟು ಕೆಆರ್ಪುರದವರೆಗೂ ಅಂದ್ರೆ 28 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಯಶವಂತಪುರದಿಂದ ಕೆಆರ್ಪುರ, ರಾಗಿಗುಡ್ಡದಿಂದ ತಲಗಟ್ಪುರದವರೆಗೂ ಬೃಹತ್ ಕಾರಿಡಾರ್ಗಳು ನಿರ್ಮಾಣವಾಗುತ್ತವೆ. ಒಟ್ಟಾರೆ ಈ ಪ್ರಾಜೆಕ್ಟ್ಗೆ ಬರೋಬ್ಬರಿ 13,267 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು 75 ಕಿಲೋಮೀಟರ್ ಉದ್ದ ಇದೆ. ಪ್ರಮುಖವಾಗಿ 2 ವರ್ಷಗಳಲ್ಲಿ ಎಲ್ಲಾ ಮೇಲ್ಸೇತುವೆ ನಿರ್ಮಾಣ ಮಾಡೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಇದರಲ್ಲಿ ಬಳಸಲಾಗ್ತಾ ಇರೋ ಜರ್ಮನ್ ಟೆಕ್ನಾಲಜಿ ಬಗ್ಗೆ ಹೇಳೋದಾದ್ರೆ, ಮೇಲ್ಸೇತುವೆ ನಿರ್ಮಾಣದಲ್ಲಿ UHPFRC ತಂತ್ರಜ್ಞಾನ ಬಳಕೆ ಮಾಡಲಾಗ್ತಾ ಇದೆ. ಹೀಗಂದ್ರೆ ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಫೈಬರ್ ರಿಎನ್ಫೋರ್ಸ್ಡ್ ಕಾಂಕ್ರೀಟ್ ಅಂತ ದೀರ್ಘ ಬಾಳಿಕೆ ಬರಲಿದೆ ಮತ್ತು ವೇಗದ ಕಾಮಗಾರಿಗೆ ಇದು ಸಹಾಯ ಮಾಡುತ್ತೆ. ಇದು PSC ಅಥವಾ RCCಗಿಂತ ಹೆಚ್ಚು ಗುಣಮಟ್ಟ ಹೊಂದಿರೋದು. ಈ ಮೇಲ್ಸೇತುವೆಗಳಲ್ಲಿ ಕಬ್ಬಿಣದ ಸರಳುಗಳನ್ನ ಬಳಕೆ ಮಾಡೋದಿಲ್ಲ. ಉಕ್ಕಿನ ಫೈಬರ್ನಿಂದ ಮೇಲ್ಸೇತುವೆಯನ್ನ ನಿರ್ಮಿಸಲಾಗುತ್ತೆ. UHPFRC ಸೆಗ್ಮೆಂಟ್ಗಳು 7 ಟನ್ ತೂಕ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಬಳಸೋ ಸಾಂಪ್ರದಾಯಿಕ ಕಾಂಕ್ರೀಟ್ ಸೆಗ್ಮೆಂಟ್ಗಳು ಬರೋಬ್ಬರಿ 32 ಟನ್ ಇರುತ್ತೆ. ಸಾಂಪ್ರದಾಯಿಕ ಕಾಂಕ್ರೀಟ್ ಮಾದರಿ ಬದಲು ಇದನ್ನ ಬಳಸೋಕೆ ನಿರ್ಧಾರ ಮಾಡಲಾಗಿದೆ. ಒಟ್ಟಾರೆ ಟ್ರಾಫಿಕ್ ತಗ್ಗಿಸೋಕೆ ಸರ್ಕಾರ ಏನೋ ಪ್ಲಾನ್ ಮಾಡಿಕೊಂಡಿದೆ. ಅದರಂತೆ 2 ವರ್ಷಗಳ ಡೆಡ್ಲೈನ್ ಕೂಡ ಹಾಕೊಂಡಿದೆ. ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ ಶೀಘ್ರವೇ ಬೆಂಗಳೂರಿನ ಟ್ರಾಫಿಕ್ ಕೊಂಚ ಇಳಿಕೆಯಾಗುತ್ತೆ ಅನ್ನೋ ನಿರೀಕ್ಷೆ ಹುಟ್ಟುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.